ಚೆನ್ನಾಗಿ ಎಲ್ಲ ಬಟ್ಟೆ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇದೇನಿದು ಇಷ್ಟೊಂದೆಲ್ಲ ಬಟ್ಟೆನ ರಾಶಿ ಹಾಕೊಂಡು ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇದು ಬೇರೆ ಯಾವುದು ಅಲ್ಲ, ನನ್ನ ಮಗಳಿಗೆ ಬಂದಿರೋ ಬಟ್ಟೆಗಳು. ನನ್ನ ಮಗಳ ನಾಮಕರಣದಲ್ಲಿ ಎಷ್ಟೊಂದೆಲ್ಲ ಗಿಫ್ಟ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಸೊ ಇವುಗಳೇ ಅವೆಲ್ಲ. ನಾನಂತೂ ಒಂದ್ ವರ್ಷ ನನ್ನ ಮಗಳಿಗೆ ಯಾವ ಬಟ್ಟೆನೂ ತಗೋಬೇಕಾಗಿಲ್ಲ, ಅಷ್ಟೊಂದು ಬಟ್ಟೆಗಳು ಗಿಫ್ಟ್ ಆಗಿ ಬಂದಿತ್ತು. ಏನೇ ಹೇಳಿದ್ರು ಈ ಹೆಣ್ಮಕ್ಳ ಬಟ್ಟೆ ನೋಡೋದೊಂಥರ ಚಂದ. ನನ್ನ ಮಗಳಿಗಂತೂ ನ್ಯೂ ಬೋರ್ನ್ ಇಂದ ಹಿಡಿದು ಒಂದ್ ವರ್ಷಕ್ಕಾಗುವಷ್ಟು ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬಂದಿತ್ತು. ಒಂದ್ರಿಂದ ಒಂದು ತುಂಬಾನೇ ಚೆನ್ನಾಗಿತ್ತು. ನಾಮಕರಣ ದಿವಸ ಯಾವ್ಯಾವ ಬಟ್ಟೆಗಳು ಬಂದಿತ್ತು ಅಂತ ಅಷ್ಟೊಂದು ನೋಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ಬಿಡಿಸ್ಕೊಂಡು ಒಂದೊಂದ್ ಬಟ್ಟೆನೆ ಜೋಡಿಸ್ಕೊಂಡು ಹಾಗೆ ನೋಡ್ತಾ ಇದ್ದೆ. ಪ್ರತಿಯೊಬ್ರು ಬಂದವರೆಲ್ಲ ಕೈಗೆ ದುಡ್ಡು ಕೊಡೋದಲ್ದೆ ಈ ತರ ಬಟ್ಟೆಗಳನ್ನು ತಂದಿದ್ರು. ಅಷ್ಟ್ ಪಾಪು ನಾಮಕರಣದಲ್ಲಿ ಚಿನ್ನ ಬೆಳ್ಳಿ ಎಲ್ಲ ಸ್ವಲ್ಪ ಬಂದ್ರೆ ಈ ಸಲ ಪಾಪುಗೆ ಸ್ವಲ್ಪ ಕಡಿಮೆನೆ. ನನ್ ದೊಡ್ಡ ಮಗಳಿಗೆ ಅವಳ ನಾಮಕರಣದಲ್ಲಿ ಕೊಟ್ಟಿರೋ ಬಟ್ಟೆಗಳು ಈಗ್ಲೂ ಆಗ್ತಾ ಇದೆ. 3 ವರ್ಷ ಆದ್ರೂನು ಅವಳ ಸೈಜ್ ಕರೆಕ್ಟ್ ಆಗಿರೋ ಬಟ್ಟೆಗಳು ಈಗ್ಲೂ ಇದಾವೆ. ಆದ್ರೆ ಈ ಸಲ ಮಾತ್ರ ಸ್ವಲ್ಪ ಸೈಜ್ ಕರೆಕ್ಟ್ ಆಗಿ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ. ಜಾಸ್ತಿ ಅಂದ್ರೆ 1 ರಿಂದ 2 ವರ್ಷ ಹಾಕ್ಬೋದು ಅಷ್ಟೇ. ಆದ್ರೂ ತುಂಬಾ ಚೆನ್ನಾಗಿರೋ ಬಟ್ಟೆಗಳೇ ಬಂದಿದಾವೆ. ಹೆಣ್ಮಕ್ಳು ತಾಯಂದ್ರಿಗೆ ಇದೊಂಥರ ಅಡ್ವಾಂಟೇಜ್. ಮಕ್ಕಳ ಬಟ್ಟೆನ ಎಷ್ಟೊಂದ್ ಚೆನ್ನಾಗಿ ನೋಡ್ಬೋದು ನೋಡಿ. ಬರೀ ಫ್ರಾಕ್ ಈ ತರದಲ್ದೆ ಅವಳಿಗೆ ಡೈಲಿ ವೇರ್ ಬಟ್ಟೆಗಳನ್ನು ಜಾಸ್ತಿ ಬಂದಿದಾವೆ. ಅದ್ರ ಜೊತೆಗೆ ಸಾಕ್ಸ್, ಟೋಪಿ, ಸ್ವೆಟರು ಈ ತರನು ಕೊಟ್ಟಿದ್ದಾರೆ. ನಾನಂತೂ ನನ್ನ ಇಬ್ರು ಹೆಣ್ಮಕ್ಳಿಗೂ ಚೆನ್ನಾಗಿರೋ ಬಟ್ಟೆ ಹಾಕಿ ಕಣ್ ತುಂಬ್ಕೊಳ್ಳೋದೊಂದೇ ಬಾಕಿ. ಆದ್ರೂ ಈ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ತಗೊಂಡ್ರು ಸಾಲಲ್ಲ. ನಮಿಗೊಂಥರ ಖುಷಿ. ಅವ್ರಿಗೆ ಹೊಸ ಬಟ್ಟೆ ಹಾಕಿ ಅದನ್ನ ಕಣ್ ತುಂಬಿಸ್ಕೊಂಡು ಖುಷಿ ಪಡೋದೇ ನಮ್ ಖುಷಿ. ಇನ್ನೊಂದೇನಪ್ಪಾ ಅಂದ್ರೆ ಈ ಹೆಣ್ಮಕ್ಳಿಗೆ ಬಟ್ಟೆಗಳು ಜಾಸ್ತಿ ಆದಾಗೆ ಸ್ಟೋರೇಜ್ ಕೂಡ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನನ್ನ ಫಸ್ಟ್ ಮಗಳದು ವಾರ್ಡ್ರೋಬ್ ಅಲ್ಲಿ ಇಟ್ಟು ಅದೇ ಫುಲ್ ಆಗೋಗಿತ್ತು. ಇನ್ನೊಂದ್ ಮಗುಗೂ ಈಗ ರೆಡಿ ಮಾಡಾಗ್ಬೇಕು. ಆದ್ರೂ ನಮ್ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಕಡಿಮೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಇನ್ನು ನಂದು ಡೆಲಿವರಿ ಆಗಿ 40 ಡೇಸ್ ಆಗಿತ್ತು. ಇನ್ನು 40 ಡೇಸ್ ಆದ್ಮೇಲೆ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ ಬರ್ಬೇಕು ಅಂತ ಹೊರಟ್ವಿ. ನಮ್ದ್ರಲ್ಲಿ 40 ದಿವಸ ಆದ್ಮೇಲೆ 41ನೇ ದಿವಸಕ್ಕೆ ದೇವಸ್ಥಾನಕ್ಕೆ ಹೋಗಿ ಕಲಶ ಸ್ನಾನ, ತೀರ್ಥ ಸ್ನಾನ ಅಂತ ಮಾಡ್ಬರ್ಬೇಕು. ಅಲ್ಲಿ ತನಕ ಬಾಣಂತಿಗೆ ಶುದ್ಧ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು, ಅಮ್ಮ, ವಿಕ್ಯಣ್ಣ, ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಪ್ರತಿ ಊರಲ್ಲೂ ಒಂದೊಂದ್ ಗ್ರಾಮಕ್ಕೆ ಒಂದೊಂದ್ ದೇವ್ರು ಅಂತ ಇರ್ತಾರೆ. ನಮ್ಮ ಊರಲ್ಲಿರೋದು ಶಿವನ್ ದೇವಸ್ಥಾನ. ಇದು ಶ್ರೀ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ, ಅಂದ್ರೆ ನಮ್ ಚಾರ್ಮಾಡಿಲಿರೋದು. ಇಲ್ಲಿ ದಿವ್ಸಕ್ಕೆ 3 ಸಲ ಪೂಜೆ ಇದ್ರೂ ಬೆಳಗ್ಗೆನೆ ನಾವು ಹೋಗ್ಬೇಕು. ಯಾಕಂದ್ರೆ ಕಳಶ ಸ್ನಾನ, ತೀರ್ಥ ಸ್ನಾನ ಇವೆಲ್ಲ ಬೆಳಗ್ಗೆನೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇನ್ನು ಇಲ್ಲಿ ಬೆಳಗ್ಗೆ 8 ಗಂಟೆಗೆನೆ ಪೂಜೆ ನಡೆಯುತ್ತಲ್ಲ, ಪೂಜೆಗಿಂತ ಮುಂಚೆ ನಾವು ಹೋಗ್ಬೇಕು. ಆದ್ರೆ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಇನ್ನು ನಾನ್ ಹೋಗಿ ದೇವಸ್ಥಾನದ ಹೊರಗಡೆನೆ ಕೂತ್ಕೊಂಡು ತೀರ್ಥ ಸ್ನಾನ ಮಾಡ್ಕೊಂಡು ಅದಾದ್ಮೇಲೆ ಕಳಶ ಸ್ನಾನನ ಮಾಡಿಸ್ತಾರೆ. ಈ ಕಳಶ ಸ್ನಾನ ಆಗೋವರೆಗೂ ಬಾಣಂತಿಗೆ ದೇವಸ್ಥಾನದ ಒಳಗಡೆ ಬರೋ ಹಾಗಿರಲ್ಲ. ಇನ್ನು ಬೇಗ ಸ್ನಾನನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ಪಾಪು ಹೆಸರಲ್ಲಿ ರುದ್ರಾಭಿಷೇಕನೆಲ್ಲ ಮಾಡ್ಸಿದ್ವಿ. ಇನ್ನು ಈ ಪೂಜೆನೆಲ್ಲ ಮುಗಿಸುವಾಗ ನಮ್ಮ ಅಣ್ಣ ಪಾಪುನ ಎತ್ಕೊಂಡಿದ್ರು. ಅವರು ಪಾಪುನ ಎತ್ಕೊಂಡು ದೇವ್ರಿಗೆ ಪಾಪುನೆಲ್ಲ ಹೀಗೆ ತೋರ್ಸ್ಕೊಂಡು ಹಾಗೆ ಮುದ್ದಾಡ್ತಾ ಇದ್ರು. ನಮ್ಮನೇಲಂತೂ ಹೆಣ್ಮಗು ಅಂದ್ರೆ ಎಲ್ಲಾರ್ಗೂ ಇಷ್ಟ. ಯಾಕಂದ್ರೆ ನಮ್ ಕಡೆ ಹೆಣ್ಮಕ್ಳು ಸ್ವಲ್ಪ ಕಡಿಮೆನೆ. ಎಲ್ಲಾ ಕಡೆ ಗಂಡ್ಮಕ್ಳೇ ಆಗಿರೋದ್ರಿಂದ ಹೆಣ್ಮಗುನ ತುಂಬಾನೇ ಮುದ್ದಾಡ್ತಾರೆ. ಹಾಗಂತ ಗಂಡ್ಮಗು ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಆದ್ರೆ ಹೆಣ್ಮಗು ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಇನ್ನು ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಸ್ಟಾಮಿನಾ ಕಡಿಮೆನೆ ಇತ್ತು. ಹಾಗಾಗಿ ಪಾಪುನ ಎಲ್ಲೂ ಎತ್ಕೊಳಕ್ಕೆ ನಮ್ಮಮ್ಮ ಬಿಡ್ತಾ ಇರ್ಲಿಲ್ಲ. ಸೊ ಅವರೇ ಪಾಪುನ ಎತ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ. ಇನ್ನು ನಮ್ಮೂರ್ ದೇವಸ್ಥಾನ ನಾವು ಹುಟ್ಟೋಕು ಮುಂಚೆ ಹುಟ್ಟಿರೋ ದೇವಸ್ಥಾನ. ಇನ್ನು ಈ ದೇವಸ್ಥಾನ ತುಂಬಾನೇ ಹಳೆ ದೇವಸ್ಥಾನ. ನಾವು ಚಿಕ್ಕವರಿಂದಾನು ಇಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ, ಇಲ್ಲೇ ಚೌತಿ ಎಲ್ಲ ಆಚರಿಸ್ಕೊಂಡ್ ಬಂದವರು. ಈಗಂತೂ ಈ ದೇವಸ್ಥಾನ ಜೀರ್ಣೋದ್ಧಾರ ಎಲ್ಲ ಆಗಿ ತುಂಬಾನೇ ದೊಡ್ಡದಾಗಿ ಮಾಡಿದ್ದಾರೆ. ದೇವ್ರ ದರ್ಶನದಲ್ಲಿ ಏನೋ ಒಂಥರ ನೆಮ್ಮದಿ. ಅಣ್ಣಂಗೆ ಕೆಲಸ ಇರೋದ್ರಿಂದ ನಾವು ಬೇಗ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿದ ತಕ್ಷಣ ನಮ್ಮ ಅತ್ತಿಗೆ ರುಚಿಯಾಗಿರೋ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಇನ್ನು ನಾನು ಬಾಣಂತಿ ಆಗಿರೋದ್ರಿಂದ ಕಾಫಿ ಟೀ ಯಾವ್ದು ಕುಡಿತಾ ಇಲ್ಲ, ಬರೀ ಹಾಲಷ್ಟೇ ಕುಡಿತಾ ಇದ್ದೀನಿ. ಇವೆಲ್ಲ ಆದ್ಮೇಲೆ ನನ್ನ ಮಗಳಿಗೆ ಆಲ್ರೆಡಿ 1.5 ತಿಂಗಳಾಗಿತ್ತು. ಇನ್ನು 1 ಮಂತ್ ಇದು ನಾನು ಯಾವುದೇ ಫೋಟೋ ಶೂಟ್ ಮಾಡಿರ್ಲಿಲ್ಲ.
ಸೊ ಹಾಗಾಗಿ ಅದಕ್ಕೋಸ್ಕರ ಎಲ್ಲಾನು ರೆಡಿ ಮಾಡ್ಕೊಂಡೆ. ನನಗಂತೂ ಈ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಇಂಥದ್ದೇಂತ ಪ್ಲಾನ್ ತಲೆಗೆ ಓಡೋದೇ ಇಲ್ಲ. ಮನೇಲಿ ಏನಾದರೂ ವಸ್ತು ಇದ್ರೆ ಅದರಲ್ಲೇ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಫೋಟೋಶೂಟ್ನ ಮಾಡ್ತೀನಿ. ಇನ್ನು ಫೋಟೋಶೂಟ್ ಆಗಬೇಕಾದ್ರೆ ಇಬ್ಬರು ಮಕ್ಕಳು ಅಷ್ಟೇ ಏನು ಫೋಟೋ ತೆಗಿಯೋಕ್ಕೆಲ್ಲ ಬಿಡಲ್ಲ. ಸೊ ಹಾಗಾಗಿ ನಮ್ಮ ಅಣ್ಣಂಗೆ ನೋಡ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಇವರಿಬ್ರು ಅಷ್ಟೇ ನನ್ನ ಮಾತು ಕೇಳದೆ ಇದ್ರು ನಮ್ಮ ಅಣ್ಣನ ಮಾತು ಚೆನ್ನಾಗೇ ಕೇಳ್ತಾರೆ. ಇನ್ನು ಇಬ್ಬರಿಗೂ ಒಂದೊಂದು ಎಳ್ನೀರು ಕೊಟ್ರೆ ಎಲ್ಲಿ ವೇಸ್ಟ್ ಮಾಡ್ತಾರೋ ಅಂತ ಹೇಳಿ ಒಂದೇ ಎಳ್ನೀರಲ್ಲಿ ಈ ಥರ 2 ಪೈಪ್ನ ಹಾಕಿ ನಮ್ಮ ವಿಕೆಣ್ಣ ಕುಡಿಸ್ತಾ ಇದ್ರು. ಈ ಥರ ತಲೆ ಎಲ್ಲ ನಮ್ಮ ವಿಕೆಣ್ಣಂಗೆ ಬಿಟ್ಟರೆ ಇನ್ಯಾರಿಗೂ ಓಡಲ್ಲ. ಯಾವಾಗಲೂ ಅಷ್ಟೇ ನಮಗೇನಾದರೂ ಕೆಲಸ ಮಾಡ್ಕೋಬೇಕು ಅಂತ ಇದ್ದರೆ ನಾವು ವಿಕೆಣ್ಣನ ಕರೆಸ್ಕೊಂಡು ಈ ಥರ ಕೂರಿಸ್ಕೋತೀವಿ. ಯಾಕಂದರೆ ಅವ್ರು ಹೇಳಿದ್ನ ಇವ್ರು ಕೇಳೋವಷ್ಟು ನಾವು ಹೇಳಿದ್ದು ಯಾವತ್ತೂ ಕೇಳಿಲ್ಲ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನು ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.